Good morning, everyone. Welcome to the next video. This video contains the seventh session of third unit, and in total, it is 26th session of modern business law. In this video, we will discuss about the duties and rights of bailee. In the earlier video, we were discussed about the duties and rights of the bailer. ಈ ಹಿಂದಿನ ವಿಡಿಯೋದೊಳಗೆ ನಾವು ಬೇಲರ್ದ ಡ್ಯೂಟೀಸ್ ಮತ್ತು ರೈಟ್ಸ್ ನಾವು ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಬೇಲಿಸ್ ಡ್ಯೂಟೀಸ್ ಏನಿದಾವ ಮತ್ತು ರೈಟ್ಸ್ ಏನಿದಾವ ಅನ್ನೋದನ್ನು ನೋಡೋಣ. ಇಲ್ಲಿ ಕೂಡ ನಿಮಗೆ 15 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಎಕ್ಸ್ಪ್ಲೇನ್ ದ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಆಫ್ ಬೇಲಿ ಅಂತ ಹೇಳಿ ಕೇಳ್ಬೋದು. ಇಸ್ ಇಟ್ ರೈಟ್? ಸೊ ಫಸ್ಟ್ ನಾವು ಏನು ಮಾಡೋಣ ರೀ, ದ ಡ್ಯೂಟೀಸ್ ಆಫ್ ಬೇಲಿ ನೋಡೋಣ ರೀ. ಓಕೆ, ದ ಫಸ್ಟ್ ಡ್ಯೂಟಿ ಆಫ್ ದಿ ಬೇಲಿ ಈಸ್ ಟು ಟೇಕ್ ರೀಸನೇಬಲ್ ಕೇರ್ ಆಫ್ ಗೂಡ್ಸ್. ಸೊ ಅವನ ಕಡೆ ಏನು ಗೂಡ್ಸ್ ಬಂದಿರ್ತಾವಲ್ಲ ಆ ಗೂಡ್ಸದನ್ನು ಕಾಳಜಿ ವಹಿಸಬೇಕು. ತನ್ನೂ ಗೂಡ್ಸ್ ಹೆಂಗದವಲ್ಲ ಯಾವ ರೀತಿ ಅವನು ಕಾಳಜಿ ವಹಿಸ್ತಾನೆ ಅದೇ ರೀತಿ ಈ ಬೇಲರ್ ಕಡೆಯಿಂದ ಇಸ್ಕೊಂಡಂಥ ಗೂಡ್ಸ್ಗೂ ಕೂಡ ಅವನು ಕಾಳಜಿ ವಹಿಸಬೇಕು. ಇಟ್ ಈಸ್ ದ ಪ್ರೈಮರಿ ಡ್ಯೂಟಿ ಆಫ್ ದಿ ಬೇಲಿ. ಹಿ ಹ್ಯಾಸ್ ಟು ಟೇಕ್ ಕೇರ್, ರೀಸನೇಬಲ್ ಕೇರ್ ಆಫ್ ಗೂಡ್ಸ್ ಬೇಲ್ಡ್. ಅವನ ಕಡೆ ಏನು ಗೂಡ್ಸ್ ಬಂದಿರ್ತಾವಲ್ಲ ಆ ಗೂಡ್ಸ್ಗೆ ಅವನು ಯಾವ ರೀತಿ ತನ್ನ ಗೂಡ್ಸನ್ನು ಕಾಳಜಿ ತಗೋತಾನೋ ಅದೇ ರೀತಿ ಅವನು ತನ್ನ ಕಡೆ ಬಂದಂಥ ಗೂಡ್ಸ್ಗೂ ಕಾಳಜಿ ವಹಿಸಬೇಕಾಗ್ತದೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡು ನಾಟ್ ಮೇಕ್ ಎನಿ ಅನ್ಅಥರೈಸ್ಡ್ ಯೂಸ್ ಆಫ್ ಗೂಡ್ಸ್ ಬೇಲ್ಡ್. ಆ ಬೇಲರ್ದು ಒಪ್ಪಿಗೆ ಇಲ್ಲದೆ ಅವನ ಕಡೆ ಏನು ಗೂಡ್ಸ್ ಬಂದಿರ್ತಾವಲ್ಲ ಆ ಗೂಡ್ಸನ್ನು ಅನ್ಅಥರೈಸ್ ಆಗಿ ಯೂಸ್ ಮಾಡಬಾರ್ದು. ಅಂದರೆ ಯಾವ ಪರ್ಪಸ್ಗೆ ಕೊಟ್ಟಿದ್ದಾರೋ ಆ ಗೂಡ್ಸನ್ನು, ಯಾವ ಪರ್ಪಸ್ಗೆ ಡೆಲಿವರಿ ಮಾಡಿದಾರೋ ಆ ಪರ್ಪಸ್ಗೆ ಮಾತ್ರ ಅವನ್ನ ಯೂಸ್ ಮಾಡಬೇಕು. ಅವನ್ನ ಬಿಟ್ಟು ಬೇರೆ ಒಂದು ಪರ್ಪಸ್ಗೆ ಯೂಸ್ ಮಾಡಬಾರ್ದು. ಇಸ್ ಇಟ್ ರೈಟ್? ಸೊ ಹೇಳ್ತಾರೆ, ದ ಬೇಲಿ ಈಸ್ ನಾಟ್ ಟು ಟೇಕ್ ಎನಿ ಅನ್ಅಥರೈಸ್ಡ್ ಯೂಸ್ ಆಫ್ ದಿ ಗೂಡ್ಸ್ ಬೇಲ್ಡ್. ಇಫ್ ಹಿ ಮೇಕ್ಸ್ ಹಿ ವಿಲ್ ಬಿ ಲಯಬಲ್ ಫಾರ್ ಲಾಸ್. ಸಪೋಸ್ ಅವ ಅನ್ಅಥರೈಸ್ಡ್ ಯೂಸ್ ಮಾಡಿದ ಅಂದ್ರೆ ದೆನ್ ಅದರಿಂದ ಏನು ಲಾಸ್ ಆಗ್ತಿಲ್ಲ ಆ ಲಾಸನ್ನು ಭರ್ಪಾಯಿ ಮಾಡಿಕೊಡ್ಬೇಕಾಗ್ತದೆ. ಬಿಕಾಸ್ ಇಟ್ ಈಸ್ ಅ ವಯೋಲೇಷನ್ ಆಫ್ ದಿ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಏನು ಹೇಳ್ತದೆ, ಗೂಡ್ಸ್ ಆರ್ ಡೆಲಿವರ್ಡ್ ಫಾರ್ ಸಮ್ ಪರ್ಪಸ್. ಸೊ ಯಾವ ಪರ್ಪಸ್ಗೆ ಗೂಡ್ಸನ್ನು ನಾವು ಡೆಲಿವರಿ ಮಾಡಿದೀವೋ ಅದೇ ಪರ್ಪಸ್ಗೆ ಮಾತ್ರ ಅವನ್ನ ಯೂಸ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಒಂದು ಪರ್ಪಸ್ಗೆ ಅವನು ಯೂಸ್ ಮಾಡಬಾರ್ದು. ಸಪೋಸ್ ಆ ಬೇಲರ್ದ ಪರ್ಮಿಷನ್ ಇಲ್ಲದೆ ಅಥವಾ ಬೇಲರ್ಗೆ ನಾಲೆಜ್ ಇಲ್ಲದೆ ಆ ಕೊಟ್ಟಂಥ ಗೂಡ್ಸನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಕೊಂಡ ಅಥವಾ ಅನ್ಅಥರೈಸ್ಡ್ ಯೂಸ್ ಮಾಡ್ಕೊಂಡ ಅಂತಂದ್ರೆ ಆ ಬೇಲಿ ಇದ್ದಾವೆ ಏನು ಮಾಡಬೇಕಾಗ್ತದೆ, ಅದಕ್ಕೇನು ಲಾಸ್ ಆಗ್ತದೆ ಲಾಸನ್ನು ಭರ್ಪಾಯಿ ಮಾಡಿ ಕೊಡಬೇಕಾಗ್ತದೆ. ಸೊ ಥರ್ಡ್ ಒನ್ ಈಸ್ ಡ್ಯೂಟಿ ನಾಟ್ ಟು ಮಿಕ್ಸ್ ದ ಗೂಡ್ಸ್ ವಿತ್ ಹಿಸ್ ಓನ್ ಗೂಡ್ಸ್. It is another duty of the bailee. He should not mix up the goods with his own goods. ಗೂಡ್ಸನ್ನು ಏನು ಬೇಲ್ಡ್ ಆಗಿರ್ತಾವೆ ಅಂದ್ರೆ ಗೂಡ್ಸ್ ಏನು ಬೇಲರ್ ಕಡೆಯಿಂದ ನಾವು ತೊಗೊಂಡಿರ್ತೀವಿ ಆ ಗೂಡ್ಸ್ದೊಳಗೆ ನಮ್ಮ ಗೂಡ್ಸನ್ನು ಮಿಕ್ಸಪ್ ಮಾಡಬಾರ್ದು. ಸಪೋಸ್ ಒಂದು ವೇಳೆ ಮಿಕ್ಸಪ್ ಮಾಡಿದ್ರೆ ಏನು ಕಾನ್ಸಿಕ್ವೆನ್ಸಸ್ ಇದಾವೆ ಅನ್ನೋದನ್ನು ನೋಡೋಣ ರೀ. ಫಸ್ಟ್, ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಬೇಲಿ. ಹಿ ಶುಡ್ ನಾಟ್ ಮಿಕ್ಸ್ ಅಪ್ ದ ಗೂಡ್ಸ್ ಬೇಲ್ಡ್ ವಿತ್ ಹಿಸ್ ಓನ್ ಗೂಡ್ಸ್. ಅವನ ಡ್ಯೂಟಿ ಅದು, ಅದರೊಳಗೆ ಮಿಕ್ಸಪ್ ಮಾಡಬಾರ್ದು. ಇಫ್ ಹಿ ಮಿಕ್ಸಸ್ ವಿತ್ ಪರ್ಮಿಷನ್ ಆಫ್ ದಿ ಬೇಲರ್, ಸಪೋಸ್ ಬೇಲರ್ ಮಿಕ್ಸಪ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಂದರೆ ದರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಅವು ಯಾವುದೇ ಸಮಸ್ಯೆ ಬರೋದಿಲ್ಲ. ಬಿಕಾಸ್ ಹಿ ಹ್ಯಾಸ್ ಟೇಕನ್ ದ ಪರ್ಮಿಷನ್ ಫ್ರಮ್ ದಿ ಬೇಲರ್ ಟು ಮಿಕ್ಸಪ್ ದ ಗೂಡ್ಸ್ ವಿತ್ ಹಿಸ್ ಓನ್ ಗೂಡ್ಸ್. If he mixes without the permission, ಬೇಲರ್ ಕಡೆಯಿಂದ ಪರ್ಮಿಷನ್ ತೊಗೊಂಡಿಲ್ಲ ಆದರೂ ಸಹಿತ ಮಿಕ್ಸಪ್ ಮಾಡಿದ ಅಂದರೆ, ಆ್ಯಂಡ್ ಇಫ್ ದ ಗೂಡ್ಸ್ ಆರ್ ಸಪ್ರೇಬಲ್ ಈಸಿಲಿ, ನಾವು ಫೈಂಡ್ ಔಟ್ ಮಾಡ್ಬೋದು ಇದು ಬೇಲ್ಡ್ ಗೂಡ್ಸ್ ಇದು ನನ್ನ ಗೂಡ್ಸ್ ಅಂತ ಹೇಳಿ ಈಸಿಲಿ ನಾವು ಫೈಂಡ್ ಔಟ್ ಮಾಡ್ತಿದ್ವಿ ಅಂದರೆ, ದೆನ್ ಹಿ ಹ್ಯಾಸ್ ಟು ಪೇ ದ ಎಕ್ಸ್ಪೆನ್ಸಸ್ ಟು ಸಪ್ರೇಟ್ ದ ಗೂಡ್ಸ್. ಆ ಮಿಕ್ಸ್ ಆದ ಗೂಡ್ಸನ್ನು ಸಪ್ರೇಟ್ ಮಾಡೋಕ್ಕೆ ಏನು ಖರ್ಚು ಬರ್ತಿಲ್ಲ ಆ ಖರ್ಚನ್ನು ಬೇಲಿ ನಾವು ವಹಿಸಬೇಕಾಗ್ತದೆ. ಯಾವಾಗ್ರಿ ಇದು, ಇಫ್ ದ ಗೂಡ್ಸ್ ಆರ್ ಮಿಕ್ಸ್ಡ್ ವಿದೌಟ್ ದ ಪರ್ಮಿಷನ್ ಆಫ್ ದಿ ಬೇಲರ್ ಆ್ಯಂಡ್ ಇಫ್ ದ ಗೂಡ್ಸ್ ಆರ್ ಸಪ್ರೇಬಲ್ ಈಸಿಲಿ, ಅಂದರೆ ಫೈಂಡ್ ಔಟ್ ಈಸಿಯಲ್ಲಿ ಫೈಂಡ್ ಔಟ್ ಆಗುತ್ತಿದ್ದು ಅಂದರೆ ಅವಾಗ ನಾವೇನು ಮಾಡ್ಬೋದಪ್ಪ ಅಂದರೆ
ಆ ಸಪ್ರೇಟ್ ಮಾಡೋಕ್ಕೆ ಏನೊಂದು ಖರ್ಚು ಬರುತ್ತೆ ಆ ಖರ್ಚನ್ನು ಬೇಲಿ ಬೋರ್ನ್ ಮಾಡಬೇಕಾಗ್ತದೆ. ಇಸ್ ಇಟ್ ರೈಟ್? ಆ್ಯಂಡ್ ಥರ್ಡ್ ಕೇಸ್, ಇಫ್ ಗೂಡ್ಸ್ ಆರ್ ನಾಟ್ ಈಸಿಲಿ ಸೆಪರೇಬಲ್, ಇಲ್ಲಿ ಕೂಡ ಏನು ಮಾಡ್ಯಾನ, ವಿದೌಟ್ ದಿ ಪರ್ಮಿಷನ್ ಆಫ್ ದಿ ಬೇಲರ್ ಮಿಕ್ಸಸ್ ದ ಗೂಡ್ಸ್ ವಿತ್ ಹಿಸ್ ಓನ್ ಗೂಡ್ಸ್ ಆ್ಯಂಡ್ ಗೂಡ್ಸ್ ಆರ್ ನಾಟ್ ಈಸಿಲಿ ಸೆಪರೇಬಲ್. The bailee must have to compensate the bailor for the loss. ಇಂಥ ಟೈಮ್ದೊಳಗೆ ಗೂಡ್ಸ್ ಸಪ್ರೇಬಲ್ ಮಾಡೋಕ್ಕೆ ಈಸಿ ಇತ್ತು ಅಂದ್ರೆ ಏನು ಸಪ್ರೇಟ್ ಮಾಡೋ ಸಲುವಾಗಿ ಏನು ಖರ್ಚು ಬರುತ್ತಿಲ್ಲ ಆ ಖರ್ಚನ್ನು ಬೇಲಿ ಕೊಡಬೇಕಾಗ್ತದೆ. ಸಪೋಸ್ ಗೂಡ್ಸು ಸಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ, ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಮ ರಿಲೇಟಿವ್ಸ್ ನಿಮ್ಮ ಮನ್ಯಾಗ 1-2 ಚೀಲ ಜೋಳ ತಂದಿಟ್ಟಾರ ಫಾರ್ ಸೇಫ್ ಕಸ್ಟಡಿ. ಆ ಜೋಳದಾಗ ನಿಮ್ಮ ಜೋಳ ಸೇರಿಸಿದಂದ್ರೆ ಸೊ ವಿ ಕಾಂಟ್ ಸಪ್ರೇಟ್ ಈಸಿಲಿ. ಅವ್ರು ನಾವು ಸಪ್ರೇಟ್ ಇವು ಬೇಲ್ಡಾದ ಗೂಡ್ಸ್ ಯಾವ ಆಮೇಲೆ ನಮ್ಮ ಗೂಡ್ಸ್ ಯಾವ ಅನ್ನೋದನ್ನು ನಾವು ಈಸಿಯಾಗಿ ಸಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ. ಆ ಟೈಮ್ದಾಗ ಬೇಲಿ ಹ್ಯಾಸ್ ಟು ಕಾಂಪನ್ಸೇಟ್ ದ ಬೇಲರ್ ಫಾರ್ ದಿ ಲಾಸ್. ಅಲ್ಲಿ ಏನು ಲಾಸ್ ಆಗುತ್ತಲ್ಲ ಅವನಿಗೆ ಆ ಲಾಸನ್ನು ಭರಪಾಯಿ ಮಾಡಿ ಕೊಡಬೇಕಾಗ್ತದೆ. ಅಂದರೆ ಇಲ್ಲೇನ್ರಿ 3 ಸ್ಟೆಪ್ಸ್ ಅದ. ಒಂದು, ವಿತ್ ದಿ ಪರ್ಮಿಷನ್ ಆಫ್ ದಿ ಬೇಲರ್ ನೀವು ಮಿಕ್ಸಪ್ ಮಾಡಿರಿ, ದೆನ್ ದೆರ್ ಇಸ್ ನೋ ಪ್ರಾಬ್ಲಮ್. ಇಫ್ ಯು ಆರ್ ಮಿಕ್ಸಿಂಗ್ ದ ಗೂಡ್ಸ್ ವಿತ್ ಯುವರ್ ಓನ್ ಗೂಡ್ಸ್ without permission, then if the goods are separable easily, then again there is no problem, just the bailee has to pay the expenses for separation. But third case ಏನೈತಲ್ಲ, without the permission of the bailor, if bailee mixes the goods with his own goods, then if the goods are not separable easily, then at that time the bailee has to compensate the bailor to the loss. ಏನು ಲಾಸ್ ಆಗಿತ್ತಲ್ಲ ಅದನ್ನು ಕಾಂಪನ್ಸೇಟ್ ಮಾಡಬೇಕಾಗ್ತದೆ. ಸೊ ದಿಸ್ ಇಸ್ ದ ಥರ್ಡ್ ಡ್ಯೂಟಿ ಆಫ್ ದಿ ಬೇಲಿ. ಆ್ಯಂಡ್ ಫೋರ್ತ್ ಡ್ಯೂಟಿ ಆಫ್ ದಿ ಬೇಲಿ ಈಸ್ ಡ್ಯೂಟಿ ಟು ರಿಟರ್ನ್ ದ ಗೂಡ್ಸ್. ನಮ್ಮ ಕಾಂಟ್ರಾಕ್ಟ್ದಾಗ ಡೆಫಿನೇಷನ್ ಆಫ್ ಕಾಂಟ್ರಾಕ್ಟ್ ಹೇಳ್ತದೆ ಏನಂತೇಳಿ, ಸೂನ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಪರ್ಪಸ್ ದ ಬೇಲ್ಡ್ ಗೂಡ್ಸ್ ಶುಡ್ ಬಿ ರಿಟರ್ನ್ ಟು ದಿ ಓನರ್ ಆಫ್ ದಿ ಗೂಡ್ಸ್. ನಿಮ್ಮ ಕಡೆ ಏನು ಗೂಡ್ಸ್ ಬಂದವಲ್ಲ ಆ ಗೂಡ್ಸ್ ಆ ಥರದ ಪರ್ಪಸ್ ನೀವು ಕಂಪ್ಲೀಟ್ ಆದ ತಕ್ಷಣ, ಅಂದ್ರೆ ಅದೇನೊಂದು ಪರ್ಪಸ್ಗೆ ನಾವು ತೊಗೊಂಡಿರ್ತೀವಿ, ಯಾವ ಉದ್ದೇಶಕ್ಕೆ ನಾವು ತೊಗೊಂಡಿರ್ತೀವಿ, ಆ ಉದ್ದೇಶ ಮುಗಿದ ತಕ್ಷಣ ನಾವೇನು ಮಾಡಬೇಕಂದ್ರೆ ಆ ಗೂಡ್ಸನ್ನು ಬೇಲರ್ಗೆ ವಾಪಸ್ ಮಾಡಬೇಕು. ಆ್ಯಂಡ್ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಬೇಲಿ. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಬೇಲಿ ಟು ರಿಟರ್ನ್ ಆರ್ ಡೆಲಿವರ್ ದ ಗೂಡ್ಸ್ ಬೇಲ್ಡ್ ಅಕಾರ್ಡಿಂಗ್ ಟು ದ ಬೇಲರ್ ಡಿರೆಕ್ಷನ್ ಆಸ್ ಸೂನ್ ಆಸ್ ದ ಕಂಪ್ಲೀಷನ್ ಆಫ್ ದಿ ಬೇಲ್ಮೆಂಟ್ ಪರ್ಪಸ್. ಆ ಬೇಲ್ಮೆಂಟ್ ಪರ್ಪಸ್ ಸಲುವಾಗಿ ಯಾವ್ದ್ರ ಸಲುವಾಗಿ ನೀವು ಗೂಡ್ಸ್ ತೊಗೊಂಡಿರಲ್ಲ ಆ ಪರ್ಪಸ್ ಮುಗಿದ ತಕ್ಷಣ ನೀವೇನು ಮಾಡ್ಬೇಕಂದ್ರೆ ಆ ಗೂಡ್ಸನ್ನು ಬೇಲರ್ಗೆ ವಾಪಸ್ ಕೊಡಬೇಕಾಗ್ತದೆ. ಇಸ್ ಇಟ್ ರೈಟ್? ದಿಸ್ ಇಸ್ ಆಲ್ಸೋ ಅನದರ್ ಡ್ಯೂಟಿ ಆಫ್ ದಿ ಬೇಲಿ. ಆ್ಯಂಡ್ ಫಿಫ್ತ್ ಡ್ಯೂಟಿ ಈಸ್ ಡ್ಯೂಟಿ ಟು ಡೆಲಿವರ್ ಎನಿ ನ್ಯಾಚುರಲ್ ಅಕ್ರೇಷನ್ ಟು ದಿ ಗೂಡ್ಸ್ ಬೇಲ್ಡ್. ನೀವು ಗೂಡ್ಸ್ ಏನು ತೊಗೊಂಡಿರಲ್ಲ ಆ ಗೂಡ್ಸ್ಗೆ ನೈಸರ್ಗಿಕವಾಗಿ ಏನರ ಒಂದು ಉತ್ಪಾದನೆ ಆಯಿತು ಅಂದರೆ ಆ ಉತ್ಪಾದನೆ ಆದಂಥ ಗೂಡ್ಸನ್ನು ಕೂಡ ನೀವೇನು ಮಾಡಬೇಕು, ವಾಪಸ್ ಕೊಡಬೇಕಾಗ್ತದೆ. ಇಟ್ ಈಸ್ ದ ಡ್ಯೂಟಿ ಆಫ್ ಬೇಲಿ ಟು ಡೆಲಿವರ್ ಟು ದ ಬೇಲರ್ ಎನಿ ನ್ಯಾಚುರಲ್ ಅಕ್ರೇಷನ್ ಆರ್ ಇನ್ಕ್ರೀಸ್ ಆರ್ ಪ್ರಾಫಿಟ್ ಅಕ್ಯೂರಿಂಗ್ ಫ್ರಮ್ ದಿ ಗೂಡ್ಸ್ ಬೇಲ್ಡ್ ಅನ್ಲೆಸ್ ದೇರ್ ಇಸ್ ಅ ಕಾಂಟ್ರರಿ ಟು ದ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ. ಅಲ್ಲಿ ಕಾಂಟ್ರಾಕ್ಟ್ದಾಗ ಇರಲಿಲ್ಲ ಅಂದ್ರೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಹಸುನ ನಿಮ್ಮ ರಿಲೇಟಿವ್ ಮನ್ಯಾಗ ಇಟ್ಟು ಬಂದಿರಿ, ನೀವೆಲ್ಲೇ ಊರಿಗೆ ಹೋದ್ರಿ ಒಂದು 8 ದಿವಸ, ಆ 8 ದಿವಸ ಹಸುನ ದಿಕರಿಕೆ ಮಾಡಿಸೋಲಾಗಿ ನಿಮ್ಮ ರಿಲೇಟಿವ್ ಮನ್ಯಾಗ ಇಟ್ಟು ಬಂದಿರಿ. ಸೊ ಇಟ್ ಈಸ್ ಅ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್, ಡೆಲಿವರಿ ಆಫ್ ಕೌ. ಆ ಹಸು ನೀವು ಬರೋದ್ರೊಳಗೆ ಒಂದು ಮಗುಗೆ ಜನ್ಮ ಕೊಟ್ಟಿತ್ತಂದ್ರೆ ಇಲ್ಲಿ ಬೇಲಿ ಇದ್ದಾವೆ ನಿಮ್ಮ ರಿಲೇಟಿವ್ಸ್ ಏನಿದಿರುತ್ತಲ್ಲ ಆ ಕೌನು ಕೊಡಬೇಕು, ಆ ಹಸುನು ಕೊಡಬೇಕು, ಅದ್ರ ಜೊತೆಗೆ ಅದರ ಮರಿನೂ ನಿಮಗೆ ವಾಪಸ್ ಮಾಡಬೇಕು. ಇದಕ್ಕೆ ನಾವು ನ್ಯಾಚುರಲ್ ಅಕ್ರೇಷನ್ ಅಂತ ಹೇಳ್ತೀವಿ. ಈಸ್ ಇಟ್ ರೈಟ್? ಸೊ ದೀಸ್ ಆರ್ ದಿ ಡ್ಯೂಟೀಸ್ ಆಫ್ ದಿ ಬೇಲಿ. ಎಷ್ಟು ಡ್ಯೂಟೀಸ್? ದೇರ್ ಆರ್ 5 ಡ್ಯೂಟೀಸ್. ಫಸ್ಟ್ ಒನ್ ಈಸ್ ಟು ಟೇಕ್ ರೀಸನಬಲ್ ಕೇರ್ ಆಫ್ ಗೂಡ್ಸ್. ದೆನ್ ಸೆಕೆಂಡ್ ಒನ್ ಈಸ್ ಡು ನಾಟ್ ಮಿಕ್ಸ್ ಅಪ್ ದಿ ಗೂಡ್ಸ್ ವಿತ್ ಬೇಲ್ಡ್ ಗೂಡ್ಸ್. ಆ್ಯಂಡ್ fourth one is third one is not to
use unauthorizedly, and fourth one is duty to return the goods, and fifth one is duty to return the natural accretion to the bailed goods. Is it right? So these are the duties of the bailee. ಈಗ ನಾವು ನೆಕ್ಸ್ಟ್ ಏನು ನೋಡೋಣ ಅಂದ್ರೆ ರೈಟ್ಸ್ ಆಫ್ ಬೇಲಿ. ಬೇಲಿಗಿರ್ತಕ್ಕಂಥ ಹಕ್ಕುಗಳು ಯಾವುವು ಅಗೇನ್ಸ್ಟ್ ದ ಬೇಲರ್? ದ ಫಸ್ಟ್ ಒನ್ ಈಸ್ ರೈಟ್ ಟು ಎನ್ಫೋರ್ಸ್ ಬೇಲರ್ಸ್ ಡ್ಯೂಟೀಸ್. ಬೇಲರ್ಸ್ ಡ್ಯೂಟೀಸ್ ಯಾವ್ರಿ? ಅವು ಅಲ್ಲಿರ್ತಕ್ಕಂಥ ಗೂಡ್ಸ್ ಒಳಗಿರ್ತಕ್ಕಂಥ ಡಿಫೆಕ್ಟ್ಸನ್ನು ಹೇಳ್ಕೊಡ್ಬೇಕು. ನಾವು ನಿನ್ನೆ ನೋಡಿದ್ವಿ ನೋಡ್ರಿ, ಹಿಂದಿನ ವಿಡಿಯೋದಾಗ ನೋಡಿದ್ವಿ. ದ ಬೇಲರ್ಸ್ ಡ್ಯೂಟಿ ಈಸ್ ಟು ಡಿಸ್ಕ್ಲೋಸ್ ದ ಡಿಫಾಲ್ಟ್, ನೋನ್ ಡಿಫಾಲ್ಟ್ ಇನ್ ದಿ ಗೂಡ್ಸ್ ಬೇಲ್ಡ್. ಅದು ದೆನ್ ಹಿ ಹ್ಯಾಸ್ ಟು ರೀಪೇ ದ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಬೈ ದಿ ಬೇಲಿ ಅಂತ ಹೇಳಿದ್ವಿ ನಾವು. ಸೊ ಆಲ್ ದೀಸ್ ಆರ್ ದಿ ಡ್ಯೂಟೀಸ್ ಆಫ್ ದಿ ಬೇಲಿ, ಆ್ಯಂಡ್ ದೀಸ್ ಡ್ಯೂಟೀಸ್ ಆರ್ ಬಿಕಮ್ ದ ರೈಟ್ಸ್ ಟು ದಿ ಬೇಲಿ. ಬೇಲರ್ಗೆ ಏನು ಡ್ಯೂಟೀಸ್ ಇದಾವಲ್ಲ ಅವ ಬೇಲಿಗೆ ರೈಟ್ ಆಗ್ತಾವೆ. ಆ ಎಲ್ಲ ಡ್ಯೂಟೀಸನ್ನು ಇವ ಎನ್ಫೋರ್ಸ್ ಮಾಡ್ಬೋದು, ಕ್ವಶನ್ ಮಾಡ್ಬೋದು. ಇಸ್ ಇಟ್ ರೈಟ್? ದ ಡ್ಯೂಟೀಸ್ ಆಫ್ ದಿ ಬೇಲರ್ ಆರ್ ದ ರೈಟ್ಸ್ ಆಫ್ ದಿ ಬೇಲಿ. ಹೆನ್ಸ್ ದ ಬೇಲಿ ಕ್ಯಾನ್ ಎನ್ಫೋರ್ಸ್ ದ ಡ್ಯೂಟೀಸ್ ಆಫ್ ದಿ ಬೇಲರ್ ಬೈ ಎ ಸೂಟ್. ಒಂದು ಕೇಸ್ ಹಾಕೋ ಮುಖಾಂತರ ನೀವು ಅವ್ರನ್ನ ಎನ್ಫೋರ್ಸ್ ಮಾಡ್ಬೋದು. ಫಸ್ಟ್ ರೈಟ್ ಆಫ್ ದಿ ಬೇಲಿ. ಸೆಕೆಂಡ್ ಒನ್ ಈಸ್ ರೈಟ್ ಟು ಡೆಲಿವರ್ ಗೂಡ್ಸ್ ಟು ಒನ್ ಆಫ್ ಸೆವರಲ್ ಜಾಯಿಂಟ್ ಬೇಲರ್ಸ್. ಸಪೋಸ್ ನಿಮ್ಮ ಗೂಡ್ಸ್ ಏನು ತೊಗೊಂಡಿರಲಿ, ಅಲ್ಲಿ ಬೇಲರ್ಸ್ ಹೆಚ್ಚಿಗೆ ಜನ ಇದ್ರಂದ್ರೆ, ಮೋರ್ ದೆನ್ ಒಬ್ರು ಇದ್ರಂದ್ರೆ, ಅಥವಾ ಅಲ್ಲಿ ಹೆಚ್ಚಿನ ಜನ ಮಾಲಕರಿದ್ದು ಅಂದ್ರೆ, ನಿಮ್ಮದು ಏನೊಂದು ಪರ್ಪಸ್ ಕಂಪ್ಲೀಟ್ ಆದ ತಕ್ಷಣ ಆ ಗೂಡ್ಸನ್ನು ನೀವು ಅಲ್ಲಿ ಇರ್ತಕ್ಕಂಥ ಬೇಲರ್ಸ್ ಒಳಗೆ ಯಾರಿಗೆ ಒಬ್ರಿಗೆ ಕೊಟ್ಟರೆ ಭೀ ನಡೀತದೆ. ರೈಟ್ ಟು ಡೆಲಿವರ್ ಗೂಡ್ಸ್ ಟು ಒನ್ ಆಫ್ ದಿ ಸೆವರಲ್ ಬೇಲರ್ಸ್. ಅಲ್ಲಿ ಸೆವರಲ್ ಬೇಲರ್ಸ್ ಇದ್ದಾರೆ, ಭಾಳ ಜನ ಬೇಲರ್ಸ್ ಇದ್ದಾರೆ, ಅವ್ರೊಳಗೆ ಒಬ್ರಿಗೆ ನೀವು ಕೊಟ್ಟರೆ ಇಟ್ ಈಸ್ ಸಫಿಷಿಯಂಟ್ ಅಂತ ಹೇಳ್ತೀವಿ. ಎಲ್ಲರಿಗೂ ಕೊಡ್ಬೇಕು ಹಿಂಗೇನಿರತ್ತೆ, ಎಲ್ಲರನ್ನೂ ಕರೆಸಿ ತೋರಪ್ಪ ನಿಮ್ಮ ಗೂಡ್ಸನ್ನು ವಾಪಸ್ ಕೊಡತ್ತಂತೆ ಹೇಳೋದು ಅವಶ್ಯಕತೆ ಇಲ್ಲ. ಅಲ್ಲಿ ಒಬ್ರಿಗೆ ಯಾರಿಗಾರು ನೀವು ಅದನ್ನು ಮುಟ್ಟಿಸಿದ್ದೀರಿ ಅಂದರೆ ಇಟ್ ಈಸ್ ಇನಫ್. ಈಸ್ ಇಟ್ ರೈಟ್? ದೆನ್ ಥರ್ಡ್ ರೈಟ್ ಆಫ್ ಬೇಲಿ ಈಸ್ ರೈಟ್ ಟು ಡೆಲಿವರ್ ಇನ್ ಗುಡ್ ಫೇತ್ ಟು ದಿ ಬೇಲರ್. ವಿಶ್ವಾಸ ಇಟ್ಟು ಕೊಡೋದು ವಿದೌಟ್ ನೋಯಿಂಗ್ ದ ಓನರ್ಶಿಪ್ ಆಫ್ ದಿ ಗೂಡ್ಸ್. ನಿಮಗೆ ಗೂಡ್ಸ್ ಯಾರು ಕೊಟ್ಟಿದಾರಲ್ಲ ಅವ್ರಿಗೆ ವಾಪಸ್ ಮಾಡಿದ್ರೆ ಸಫಿಷಿಯಂಟ್. ಇಸ್ ಇಟ್ ರೈಟ್? ಹಿ ಹ್ಯಾಸ್ ಅ ರೈಟ್ ಟು ಡೆಲಿವರ್ ದ ಗೂಡ್ಸ್ ಟು ಬೇಲರ್ ಹೂ ಟ್ರಾನ್ಸ್ಫರ್ ಇಟ್. ಯಾರು ನಿಮಗೆ ಕೊಟ್ಟಾರಲ್ಲ ಅವರಿಗೆ ನೀವು ಅದನ್ನು ತಲುಪಿಸ್ಬೇಕು, ರಿಟರ್ನ್ ಕೊಡಬೇಕು. ಆ್ಯಂಡ್ ನಾಟ್ ದ ಓನರ್ ಇನ್ ಗುಡ್ ಫೇತ್ ವೇರ್ ದೆರ್ ಇಸ್ ನೋ ಟೈಟಲ್. ಅದರ ಮಾಲಕ್ ಯಾರಾದ್ರೂ ನಿಮ್ಗೆ ಗೊತ್ತಿಲ್ಲ, ಬಟ್ ನಿಮಗೆ ಯಾರು ಕೊಟ್ಟಿದ್ದಾರೋ ಅವ್ರಿಗೆ ಅದನ್ನು ವಾಪಸ್ ಮಾಡಿದ್ರೆ ಇಟ್ ಈಸ್ ಸಫಿಷಿಯಂಟು ಅಂತ ಕಾಯ್ದೆ ಹೇಳ್ತದೆ. ದ ಬೇಲಿ ಈಸ್ ರೆಸ್ಪಾನ್ಸಿಬಲ್ ಟು ದ ಟ್ರೂ ಓನರ್ ಇನ್ ರೆಸ್ಪೆಕ್ಟ್ ಆಫ್ ಸಚ್ ಗುಡ್ಸ್. ಬೇಲಿ ಈಸ್ ನಾಟ್ ರೆಸ್ಪಾನ್ಸಿಬಲ್. ಬೇಲಿ ಈಸ್ ಅದರ ಮಾಲಕರು ಯಾರದಾರೋ ಅಥವಾ ಹುಡುಕಾಡೋದು ಅವಶ್ಯಕತೆ ಇಲ್ಲ. ನಿಮಗೆ ಯಾರು ಅದನ್ನು ಕೊಟ್ಟಿದ್ದಾರಲ್ಲ ಗೂಡ್ಸನ್ನು ಅವ್ರಿಗೆ ಕೊಟ್ಟರೆ ಸಫಿಷಿಯಂಟು. ನೀವು ಅದರ ಮಾಲಕರು ಮಾಲಕರನ್ನು ಹುಡುಕಾಡಿ ಕೊಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ದೆನ್ fourth right is right to apply to the court to stop the delivery. ಇಲ್ಲಿ ಇನ್ನೊಂದು ರೈಟ್ ಬರ್ತದೆ ಬೇಲಿಗೆ. ಏನಪ್ಪ ಅಂತಂದ್ರೆ ಅದು ನೋಡೋಣ. ಇಫ್ ದೇರ್ ಈಸ್ ಅ ಕಾಂಟ್ರವರ್ಸಿ ಅಬೌಟ್ ದಿ ಓನರ್ಶಿಪ್ ಆಫ್ ದಿ ಬೇಲಡ್ ಗೂಡ್ಸ್. ಇಫ್ ದೇರ್ ಈಸ್ ಅ ಕಾಂಟ್ರವರ್ಸಿ ಅಬೌಟ್ ದ ಓನರ್ಶಿಪ್ ಆಫ್ ದಿ ಬೇಲಡ್ ಗೂಡ್ಸ್. ಬೇಲದ ಗೂಡ್ಸ್ ಅಂದರೆ ನಿಮ್ಗೆ ಏನು ಗೂಡ್ಸನ್ನು ಕೊಟ್ಟಿರ್ತಾರಲ್ಲ ಆ ಗೂಡ್ಸ್ದು ಓನರ್ ಯಾರು ಅನ್ನೋದು ಕ್ವಶನ್ ಮಾರ್ಕ್ ಇತ್ತು ಅಂದ್ರೆ, ಅಥವಾ ಅಲ್ಲಿ ಜಗಳ ಹತ್ತಿತ್ತಂದ್ರೆ, ಇಲ್ಲ ನಂದ ಇದು ನಿಂದ ಅಂತೇಳಿ ಅವ್ರು ಯಾರು ಅಂತಿದ್ರಂದ್ರೆ, ಆವಾಗ ದ ಬೇಲಿ ಮೇ ಅಪ್ಲೈ ಟು ದಿ ಕೋರ್ಟ್. ನೀವು ಕೋರ್ಟಿಗೆ ಹೋಗ್ಬೇಕಾಗ್ತದೆ. ನಿಮಗೆ ರೈಟ್ ಇದೆ ಟು ಸ್ಟಾಪ್ ದ ಡೆಲಿವರಿ ಆಫ್ ಗೂಡ್ಸ್ ಬೇಲ್ಡ್ ಟು ದಿ ಬೇಲರ್ ಆ್ಯಂಡ್ ಟು ಡಿಸೈಡ್ ದ ಟೈಟಲ್ ಆಫ್ ದಿ ಗೂಡ್ಸ್ ಸೋ ಬೇಲ್ಡ್. ಸೊ ಕೋರ್ಟಿಗೆ ನೀವು ಒಂದು ರಿಕ್ವೆಸ್ಟ್ ಮಾಡ್ಬೋದು, ನಿಮ್ಮ ಗೂಡ್ಸನ್ನು ನಿಮ್ಮ ಕಡೆ ಇಟ್ಕೊಂಡು ಇದ್ರ ಮಾಲಕರು ಯಾರು ಹೇಳ್ರಿ ಅವ್ರಿಗೆ ನಾನು ಇದನ್ನು ತಲುಪಿಸ್ತೀನಿ ಅಂತೇಳಿ ನೀವು ಕೋರ್ಟ್ಗೆ ಒಂದು ಅರ್ಜಿ ಹಾಕ್ಬೋದು. ಇಟ್ ಈಸ್ ಅ ರೈಟ್ ಆಫ್ ದಿ ಬೇಲಿ. ಯಾವಾಗ್ರಿದು? ಇಫ್ ದೇರ್ ಈಸ್ ಅ ಕಾಂಟ್ರವರ್ಸಿ ರಿಗಾರ್ಡಿಂಗ್ ದ ಟೈಟಲ್ ಆಫ್ ದಿ ಬೇಲ್ಡ್ ಗೂಡ್ಸ್, ರಿಗಾರ್ಡಿಂಗ್ ದ ಓನರ್ಶಿಪ್ ಆಫ್ ದಿ ಬೇಲ್ಡ್ ಗೂಡ್ಸ್. ನಿಮ್ಗೆ ಏನು ನೀವು ಗೂಡ್ಸ್ ತೊಗೊಂಡಿರಲ್ಲ ಆ ಗೂಡ್ಸ್ದು ಓನರ್ಶಿಪ್ ಯಾರು ಅನ್ನೋದಲ್ಲಿ ಕಾಂಟ್ರವರ್ಸಿ ಆಗಿತ್ತು ಅಂದರೆ ಯಾರಿಗೆ ನಾವು ಮುಟ್ಟಿಸ್ಬೇಕು. ಸೊ ಆ ಟೈಮ್ದಾಗ ನೀವೇನು ಮಾಡ್ಬೋದು, ಆ ಗೂಡ್ಸನ್ನು ನಿಮ್ಮ ಕಡೆನೇ ಇಟ್ಕೊಂಡು ನೀವು ಕೋರ್ಟಿಗೆ ಹೋಗಿ ಈ ಗೂಡ್ಸ್ದ ನಿಜವಾದ ಮಾಲಕರು ಯಾರು
ಅಂತೇಳಿ ನೀವು ಡಿಸಿಷನ್ ತಗೋರಿ ಅಂತೇಳಿ ಕೋರ್ಟಿಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಅದರ ಪ್ರಕಾರ ಆ ಗೂಡ್ಸನ್ನು ನೀವು ಡೆಲಿವರಿ ಮಾಡ್ಬೋದು. Then the fifth right of the bailee is right to take action against trespassers. If the bailee is wrongfully deprived of the use of possession of the goods bailed by any third person, ಟ್ರೆಸ್ಪಾಸ್ ಮಾಡ್ತಾರೆ ನೋಡ್ರಿ, ನಿಮ್ಮ ಹೊಲಗಳ್ದಾಗ ಯಾರೋ ಒಬ್ಬರು ಏರಿ ಬರೋದು ಅಥವಾ ನಿಮ್ಮ ಕಡೆ ಗೂಡ್ಸ್ ಇದ್ದದನ್ನು ಯಾರೋ ಒಬ್ಬರು ಥರ್ಡ್ ಪರ್ಸನ್ ಅದನ್ನು ಯೂಸ್ ಮಾಡೋರು, ನಿಮ್ಮ ಮ್ಯಾಗ ದಬ್ಬಾಳಿಕೆ ಹಾಕಿ ನಿಮ್ಮ ಕಡೆ ಗೂಡ್ಸ್ ಬಂದಾವೆ, ಬೇಲ್ಡ್ ಗೂಡ್ಸ್ ಬಂದಾವೆ, ಅದನ್ನು ನಿಮ್ಮ ಮ್ಯಾಗ ಯಾರೋ ಒಂದು ದಬ್ಬಾಳಿಕೆ ಹಾಕಿ ಯಾರೋ ನಿಮ್ಮ ಮ್ಯಾಗ ಒಂದು ಪ್ರಭಾವ ಬೀರಿ ಅದನ್ನು ಅನ್ಅಥರೈಸ್ಡ್ ಯೂಸ್ ಮಾಡ್ತಿದ್ರಂದ್ರೆ ಅವ್ರ ವಿರುದ್ಧ ನೀವು ಕೋರ್ಟಿಗೆ ಹೋಗ್ಬೋದು ಆ್ಯಸ್ ದ ಓನರ್ ಆಫ್ ದಿ ಗೂಡ್ಸ್. ನೀವು ಆ ಟೈಮ್ದೊಳಗೆ ಅದ್ರದ್ದು ಓನರ್ ಆಗಿರ್ತೀರಿ, ನಿಮ್ಮ ಕಡೆ ಏನು ಬಂದಿರ್ತಲ್ಲ ಅವಾಗ. ಸೊ ಅದಕ್ಕೇನು ಧಕ್ಕೆ ಹತ್ತಿರಲ್ಲ. ಹಂಗೆ ಸಪೋಸ್ ಯಾರೊಬ್ಬರು ಥರ್ಡ್ ಪರ್ಸನ್ ಅದನ್ನು ಮಿಸ್ಯೂಸ್ ಮಾಡಿಕೊಡ್ತಿದ್ದಾರಂದ್ರೆ ಅವಾಗ ನೀವೇನು ಮಾಡ್ಬೋದು, ಕೋರ್ಟಿಗೆ ಹೋಗ್ಬೋದು. ಆ್ಯಂಡ್ ಹ್ಯಾಸ್ ಅ ರೈಟ್ ಟು ಬ್ರಿಂಗ್ ಆ್ಯನ್ ಆ್ಯಕ್ಷನ್ ಅಗೇನ್ಸ್ಟ್ ದ ಸಚ್ ಪರ್ಸನ್. ಟ್ರೆಸ್ಪಾಸರ್ಸ್ ಅಂತ ಹೇಳ್ತೀನಿ, ಅತಿಕ್ರಮಣಕಾರರು ಅಂತ ಹೇಳ್ತೀವಿ. ಇಸ್ ಇಟ್ ರೈಟ್? ಅವ್ರ ಮೇಲೆ ನೀವು ಕೇಸ್ ಹಾಕುವಂಥ ಒಂದು ರೈಟ್ಸು ಇದೆ. ದೆನ್ ಸಿಕ್ಸ್ತ್ ಒನ್ ಈಸ್ ರೈಟ್ ಆಫ್ ಪರ್ಟಿಕ್ಯುಲರ್ ಲೀನ್. ಇಲ್ಲಿ ಲೀನ್ ಅಂದರೆ ಏನು ಅಂತ ನೋಡ್ಬೇಕು ನಾವು. ಲೀನ್ ಮೀನ್ಸ್ ರೈಟ್ ಟು ರಿಟೈನ್ ದ ಪ್ರಾಪರ್ಟಿ until due debt is paid. Until due debt is paid. And the bailee has a particular lien to retain the bailed goods until he receives due remuneration for his services. ಇಲ್ಲಿ ಎರಡು ನಮೂನಿ ಲೀನ್ಸ್ ಅದ. ಒಂದು ಜನರಲ್ ಲೀನ್ ಅದ, ಇನ್ನೊಂದು ಪರ್ಟಿಕ್ಯುಲರ್ ಲೀನ್ ಅದ. ಜನರಲ್ ಲೀನ್ ಅಂದ್ರೆ ಏನ್ರಿ? ಟು ರಿಟೈನ್ ಎನಿ ಕೈಂಡ್ ಆಫ್ ಪ್ರಾಪರ್ಟಿ ಅಂಟಿಲ್ ದ ಡ್ಯೂ ಡೆಟ್ ಈಸ್ ರೀಪೇಡ್. ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಏನೊಂದು ಗೂಡ್ಸ್ ಅದ ಆ ಗೂಡ್ಸನ್ನು ನಿಮಗೆ ಬರಬೇಕಾದಂಥ ರೆಮ್ಯುನರೇಷನ್ ಬರೋವರೆಗೆ ನೀವು ಅದನ್ನು ಇಟ್ಕೋಬೋದು. ಇನ್ ಪರ್ಟಿಕ್ಯುಲರ್ ಲೀನ್ ಅಂದ್ರೇನು? ರಿಟೈನ್ ದ ಪ್ರಾಪರ್ಟಿ ಅಂಟಿಲ್ ದ ಡ್ಯೂ ಡೆಟ್ ಈಸ್ ರೀಪೇಡ್ ವಿಚ್ ಈಸ್ ಅರೈಸಿಂಗ್ ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಈಗ ಫಾರ್ ಎಕ್ಸಾಂಪಲ್, ಡಾಕ್ಟರ್ ಇದ್ದವ ಪೇಷಂಟ್ನ ಅಡ್ಮಿಟ್ ಮಾಡ್ಕೋತಾನೆ. ಸಪೋಸ್ ಪೇಷಂಟ್ ತೀರ್ಕೊಂತಂದ್ರೆ ಅವನು ದುಡ್ಡು ಬರೋವರೆಗೆ ಆ ಡೆಡ್ ಬಾಡಿನ ಇಟ್ಕೋತಾನೆ ಅವನು. ಇದು ಜನರಲ್ ಇದೆ. ಅದೇ ರೀತಿ ಒಬ್ಬ ಟೇಲರ್ ಇದ್ದವ, ನೀವು ಟೇಲರ್ಗೆ ಬಟ್ಟೆ ಕೊಟ್ಟಿರ್ತೀರಿ, ಅವ ಅದನ್ನು ಹೊಲಿದಿರ್ತಾನೆ, ಹೊಲದ ರೆಮ್ಯುನರೇಷನ್ ಬರುವವರೆಗೆ ನಿಮ್ಮ ಬಟ್ಟೆ ಅವ ಕೊಡೋದಿಲ್ಲ. ದಿಸ್ ಈಸ್ ದ ಲೀನ್ ಅಂತ, ರೈಟ್ ಟು ಲೀನ್ ಅಂತ ಹೇಳ್ತೀವಿ ನಾವು. ಆ ಬಟ್ಟೆದ ರೆಮ್ಯುನರೇಷನ್ ಬರುವವರೆಗೆ ನಿಮ್ಮ ಬಟ್ಟೆ ಇಟ್ಕೋತಾನೆ ಅವನು. ಇನ್ನು ಜನರಲ್ ಲೀನ್ ಯಾರು ಎಂಜಾಯ್ ಮಾಡ್ತಾರೆ ಅಂದ್ರೆ ಬ್ಯಾಂಕರ್. ಬ್ಯಾಂಕರ್ಗೆ ನೀವು ಒಂದು ಏನರ ಒಂದು ಅಡ ಇಟ್ಟಿರ್ತೀರಿ, ಅದು ಪ್ರಾಪರ್ಟಿ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಅಥವಾ ಇನ್ನೊಂದೇನೋ ವ್ಯಾಲ್ಯೂಬಲ್ ಥಿಂಗ್ಸ್ ಇರ್ಬೋದು. ಸೊ ನೀವು ಲೋನ್ ಏನು ತೊಗೊಂಡಿರ್ತೀರಲ್ಲ, ಆ ಲೋನ್ ಮುಟ್ಟುವರೆಗೆ ಆ ಗೂಡ್ಸನ್ನು ಅವನು ತನ್ನ ಕಣ್ಣೇ ಇಟ್ಕೋಬೋದು. ಇಟ್ ಈಸ್ ಅ ಜನರಲ್ ಲೀನ್. ಆಮೇಲೆ ಟೇಲರ್ ನಿಮ್ಮ ಬಟ್ಟೆ ಇಟ್ಕೋತಾರಲ್ಲ, ಇದಕ್ಕೆ ನಾವು ಪರ್ಟಿಕ್ಯುಲರ್ ಲೀನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ದೊಳಗೆ ಬೇಲಿ ಕ್ಯಾನ್ ಎಂಜಾಯ್ ದ ಪರ್ಟಿಕ್ಯುಲರ್ ಲೀನ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಲೀನ್ ಮೀನ್ಸ್ ದ ಬೇಲಿ ಕ್ಯಾನ್ ರಿಟೈನ್ ದ ಪ್ರಾಪರ್ಟಿ. ಅವ್ನಿಗೆ ಏನು ಬೇಲ್ಡ್ ಗೂಡ್ಸ್ ಅದಲ್ಲ ಆ ಗೂಡ್ಸನ್ನು ಎಲ್ಲಿವರೆಗೆ ಇಟ್ಕೋಬೋದು? ಅಂಟಿಲ್ ಹೀಸ್ ರೆಮ್ಯುನರೇಷನ್ ಈಸ್ ಪೇಯ್ಡ್, ಹೀಸ್ ಚಾರ್ಜಸ್ ಆರ್ ಪೇಯ್ಡ್. ಇಸ್ ಇಟ್ ರೈಟ್? ಸೊ ಇದಕ್ಕೆ ನಾವು ಇದು ಒನ್ ಆಫ್ ದಿ ರೈಟ್ ಆಫ್ ದಿ ಬೇಲಿ. ಸೊ ಹೀಗಾಗಿ ಇಲ್ಲಿ 5 ಡ್ಯೂಟೀಸ್ ಇದಾವೆ, ದೆನ್ 6 ರೈಟ್ಸ್ ಇದಾವೆ. ಸೊ ಇನ್ನೊಮ್ಮೆ ಅವ್ರು ನೋಡೋಣ ನಾವು. ಇಲ್ಲಿ 15 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ನಿಮ್ಗೆ. ಡ್ಯೂಟೀಸ್ದೊಳಗೆ ಫಸ್ಟು ಟು ಟೇಕ್ ರೀಸನೇಬಲ್ ಕೇರ್ ಆಫ್ ಗೂಡ್ಸ್. ನಿಮ್ಮ ಕಡೆ ಏನು ಗೂಡ್ಸ್ ಬಂದಿರ್ತಾವೆ ಅದರದ ಕಾಳಜಿ ವಹಿಸಬೇಕು. ಎರಡನೇದು ಡ್ಯೂಟಿ ನಾಟ್ ಟು ಮೇಕ್ ಎನಿ ಅನ್ಅಥರೈಸ್ಡ್ ಯೂಸ್. ಬೇಲರ್ ಪರ್ಮಿಷನ್ ಇಲ್ಲದೆ ನೀವು ಯಾವುದಕ್ಕೆ ಬೇರೆದಕ್ಕೆ ಅದನ್ನು ಯೂಸ್ ಮಾಡ್ಕೋಬಾರ್ದು. Then third one is duty not to mix the goods bailed with his own goods. ಅಂದರೆ ಆ ಬೇಲಿ ಇದ್ದವ ತನ್ನ ಗೂಡ್ಸ್ ಒಳಗೆ ಬೇಲ್ಡ್ ಗೂಡ್ಸನ್ನು ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದ್ರೆ ಏನಾಗ್ತದೆ ಅನ್ನೋದು ನಾವು ಈಗಾಗಲೇ ನೋಡಿದ್ವಿ. ದೆನ್ ಡ್ಯೂಟಿ ಟು ರಿಟರ್ನ್ ದ ಗೂಡ್ಸ್ ಸೂನ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಪರ್ಪಸ್ ಆಫ್ ದಿ ಬೇಲ್ಮೆಂಟ್. ದ ಬೇಲಿ ಹ್ಯಾಸ್ ಟು ರಿಟರ್ನ್ ದ ಗೂಡ್ಸ್. ದೆನ್ ಫಿಫ್ತ್ ಒನ್ ಈಸ್ ಡ್ಯೂಟಿ ಟು ಡೆಲಿವರ್ ಎನಿ ನ್ಯಾಚುರಲ್ ಎಕ್ರೇಷನ್.
ನ್ಯಾಚುರಲ್ ಪ್ರಾಫಿಟ್. ಆ ಬೇಲ್ಡ್ ಗೂಡ್ಸಿಗೆ ಏನಾರ ನ್ಯಾಚುರಲ್ ಅಕ್ರೇಷನ್ ಆಗಿತ್ತು ಅಂದರೆ ಅದನ್ನು ಬೇಲ್ಡ್ ಗೂಡ್ಸ್ ಜೊತೆ ರಿಟರ್ನ್ ಮಾಡಬೇಕು. ಇವು ನಾವು ಡ್ಯೂಟಿ ಅಂತ ಹೇಳ್ತೀವಿ. ದೆನ್ ರೈಟ್ಸ್ ಯಾವಪ್ಪ ಅಂತಂದ್ರೆ ರೈಟ್ ಟು ಎನ್ಫೋರ್ಸ್ ಬೇಲರ್ಸ್ ಡ್ಯೂಟೀಸ್ ಏನಿದಾವಲ್ಲ ಅವನ್ನ ಎನ್ಫೋರ್ಸ್ ಮಾಡಬೇಕು. ಎನ್ಫೋರ್ಸ್ ಮಾಡೋಂಥ ರೈಟ್ಸ್ ಇದೆ. ಸಪೋಸ್ ನಿಮ್ಗೆ ಗೂಡ್ಸ್ ಟ್ರಾನ್ಸ್ಫರ್ ಮಾಡೋ ಮುಂದೆ ಬೇಲರ್ ಇದ್ದಾವ ಆ ಗೂಡ್ಸ್ದಾಗ ಏನು ಡಿಫೆಕ್ಟ್ ಇದಾವೆ ಅದನ್ನು ಹೇಳಲಿಲ್ಲ ಮತ್ತು ಆ ಡಿಫೆಕ್ಟ್ದಿಂದ ನಿಮ್ಗೆ ಏನಾರ ಲಾಸ್ ಆಯ್ತಂದ್ರೆ ಆ ಲಾಸನ್ನು ಅವನ ಕಡೆಯಿಂದ ವಸೂಲಿ ಮಾಡ್ಬೋದು. ಬಿಕಾಸ್ he has make mistake, because he has to disclose what are the faults in the goods. ಆ ಗೂಡ್ಸ್ ಒಳಗೆ ಏನು ಫಾಲ್ಟ್ಸ್ ಅದ ಅದನ್ನು ಹೇಳ್ಕೊಡ್ಬೇಕಾಗಿತ್ತು, ಹೇಳಿಲ್ಲ. ಸೊ ಅದರಿಂದ ನಿಮ್ಗೆ ಏನಾರ ತೊಂದರೆ ಆಯಿತು ಅಂದರೆ ಆ ತೊಂದರೆಯನ್ನು ನೀವು ಅವನ ಕಡೆಯಿಂದ ವಸೂಲಿ ಮಾಡಬಹುದು. ಅದಕ್ಕಂತೀವಿ ರೈಟ್ ಟು ಎನ್ಫೋರ್ಸ್ ಬೇಲರ್ಸ್ ಡ್ಯೂಟೀಸ್ ಅಂತ ಹೇಳ್ತೀವಿ. ದೆನ್ ಸೆಕೆಂಡ್ ಒನ್ ಈಸ್ ರೈಟ್ ಟು ಡೆಲಿವರ್ ಗೂಡ್ಸ್ ಟು ಒನ್ ಆಫ್ ದಿ ಸೆವರಲ್ ಜಾಯಿಂಟ್ ಬೇಲರ್ಸ್ ಇದ್ರಂದ್ರೆ ಯಾರಿಗೂ ಒಬ್ಬರಿಗೆ ಕೊಟ್ಟರೆ ಇಟ್ ಈಸ್ ಸಫಿಷಿಯೆಂಟ್. ದೆನ್ ಥರ್ಡ್ ಒನ್ ಈಸ್ ರೈಟ್ ಟು ಡೆಲಿವರ್ ಇನ್ ಗುಡ್ ಫೇತ್ ಟು ದಿ ಬೇಲರ್. ನಾವು ಅಲ್ಲಿ ಮಾಲಕರನ್ನು ಹುಡುಕಾಡೋದು ಅವಶ್ಯಕತೆ ಇಲ್ಲ. ನಮ್ಗೆ ಯಾರು ಅದನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ, ಯಾರು ಡೆಲಿವರಿ ಮಾಡಿರ್ತಾರೆ ಅವ್ರಿಗೆ ಕೊಟ್ಟರೆ ಇಟ್ ಈಸ್ ಸಫಿಷಿಯೆಂಟ್. ದೆನ್ ರೈಟ್ ಟು ಅಪ್ಲೈ ಟು ದಿ ಕೋರ್ಟ್ ಟು ಸ್ಟಾಪ್ ದಿ ಡೆಲಿವರಿ. ಸಪೋಸ್ ಅಲ್ಲಿ ಆ ಬೇಲರ್ಸ್ ಏನಾರ ಜಗಳಾಡ್ತಿದ್ರು, ಇದು ನನಗೆ ಬರ್ತಕ್ಕೈತಿ, ನನಗೆ ಇತ್ತು, ಹಿಂಗೆ ಏನಾರ ಓನರ್ಶಿಪ್ ಸಲುವಾಗಿ ಜಗಳಾಡ್ತಿದ್ರು ಅಂದರೆ ಅವಾಗ ನೀವು ಕೋರ್ಟಿಗೆ ಹೋಗಿ ಕೋರ್ಟ್ ಮುಖಾಂತರ ಅದನ್ನು ರಿಟರ್ನ್ ಮಾಡ್ಬೋದು. ದೆನ್ ರೈಟ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಟ್ರೆಸ್ಪಾಸರ್ಸ್. ಈ ನುಸುಳುಕೋರು ಏನಿದಿರ್ತಾರಲ್ಲ ಅವ್ರಂದ್ರೆ ನಿಮ್ಮ ಕಡೆ ಬಂದಂಥ ಬೇಲ್ಡ್ ಗುಡ್ಸನ್ನು ಒಬ್ಬರು ಯಾರೇ ಅನ್ಅಥರೈಸ್ಡ್ ಆಗಿ ಯೂಸ್ ಮಾಡ್ತಿದ್ದಾರೆ ಅಂದರೆ ಅವ್ರ ವಿರುದ್ಧನೂ ನೀವು ಕೋರ್ಟಿಗೆ ಹೋಗ್ಬೋದು. ದೆನ್ ರೈಟ್ ಆಫ್ ಪರ್ಟಿಕ್ಯುಲರ್ ಲೀನ್ ಬಗ್ಗೆ ಹೇಳಿದೆ ನಿಮಗೆ. 2 ಲೀನ್ ಅದಾವೆ. ಲೀನ್ ಅಂದರೆ ಏನು ರೀ? ಟು ರಿಟೈನ್ ದ ಪ್ರಾಪರ್ಟಿ ಅಂಟಿಲ್ ಡ್ಯೂ ಡೇಟ್ ಈಸ್ ರೀಪೇಡ್. ಹಂಗೆ ಬೇಲಿ ಇದ್ದವ ಪರ್ಟಿಕ್ಯುಲರ್ ಲೀನನ್ನು ಎಂಜಾಯ್ ಮಾಡ್ತಾನೆ. ಸೊ ದೀಸ್ ಆರ್ ದ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಆಫ್ ದಿ ಬೇಲಿ. ನಿಮಗಿಲ್ಲಿ 15 ಮಾರ್ಕ್ಸ್ ಕ್ವಶನ್ ಕೇಳುವಂಥದ್ದು ಒಂದು ಇದು ಕ್ವಶನ್ ಇದೆ ಅದು. ಸೊ ಇದ್ರ ಮ್ಯಾಗೆ 15 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅದಕ್ಕಾಗಿ ಇದ್ರ ಮ್ಯಾಗೆ ಸ್ವಲ್ಪ ಹೆಚ್ಚು ಫೋಕಸ್ ಕೊಡ್ರಿ. ನಿಮ್ಗೆ 15 ಮಾರ್ಕ್ಸ್ ಕ್ವಶನ್ ಯಾವ ಕೇಳ್ಬೋದು ರೀ? ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಬೇಲರ್ ಅಂತ ಕೇಳ್ಬೋದು, ಅಥವಾ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಬೇಲಿ ಅಂತ ಕೇಳ್ಬೋದು. ಇಲ್ಲಿ ಎರಡು ಥರ ಒಂದು ಕ್ವಶನ್ ನಿಮ್ಗೆ ಬಂದಿರ್ತದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.